ಮಕ್ಕಳನ್ನ ಮನೆಯಿಂದ ಹೊರ ಬಿಡೋ ಮುನ್ನ ಎಚ್ಚರ. ಈ ದೃಶ್ಯವನ್ನ ನೋಡಿದ್ರೆ ಎದೆ ಜಲ್ ಅನ್ನೋದು ಪಕ್ಕ. ಮನೆ ಮುಂದೆ ನಿಂತಿದ್ದಂತಹ ಮಗುವಿನ ಮೇಲೆ ಕಾರು ಹರಿದಿದೆ. ಕಾರು ಹರಿದ್ರೂ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿದಿದೆ ಮಗು. ನೆಲಮಂಗಲದ ವೀವರ್ಸ್ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿಜಕ್ಕೂ ಒಂದು ಸಮಾಧಾನಕರ ಸಂಗತಿ ಏನಪ್ಪಾ ಅಂತಂದ್ರೆ ಮಗು ಬದುಕಿರೋದು. ಕಾರನ್ನ ಹತ್ತಿಸಿ ನಿಲ್ಲಿಸದೆ ಚಾಲಕ ಪರಾರಿಯಾಗಿದ್ದಾನೆ. ಮಗುವಿನ ಮೇಲೆ ಕಾರು ಹತ್ತುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಏನಾಗಿದೆ ಅಂತ ಹೇಳಿ ಮಾನವೀಯತೆಗಾದ್ರೂ ಇಳಿದು ನೋಡ್ಬೇಕಂತ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದಂತಹ ವ್ಯಕ್ತಿ ಹಾಗೇ ಹೋಗ್ತಾ ಇದ್ದಾನೆ ಅಂತಂದ್ರೆ ಆತನಿಗೆ ತಾನು ಮಾಡ್ತಾ ಇರೋ ತಪ್ಪು ಅಥವಾ ತಾನು ಮಾಡಿರೋ ತಪ್ಪು ಅನ್ನುವಂಥದ್ದು ಅರಿವಿಗೆ ಬಂದಿಲ್ವಾ ಅಂತ ಹೇಳಿ. ನಿಜಕ್ಕೂ ಕೂಡ ಈ ದೃಶ್ಯವನ್ನ ನೋಡಿದ್ರೆ ಎದೆ ಜಲ್ ಅಂತ ಅನ್ಸುತ್ತೆ. ನೋಡಿ, ದೃಶ್ಯಾವಳಿಗಳನ್ನ ಗಮನಿಸ್ತಾ ಹೋಗಿ. ಕಾರ್ ಬರ್ತಾ ಇದೆ. ಕಾರ್ ಬರುವಂತಹ ಸಂದರ್ಭದಲ್ಲಿ ಮಗು ಕೂಡ ಅಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಕಾರ್ ಹರಿದ್ರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಮಗುವಿಗೆ ಆಗಿಲ್ಲ. ಮಗು ಬದುಕಿ ಉಳಿದಿದೆ. ನೋಡಿ, ಅದು ನೋಡಿ, ಮಗು ಓಡ್ ಬರ್ತಾ ಇದೆ. ಮಗು ಕಾರಿನ ಮೇಲೆ ಹರಿದ್ರೂ ಕೂಡ ಯಾವುದೇ ತೊಂದರೆ ಆಗಿಲ್ಲ. ಮತ್ತು ಅಲ್ಲಿ ಇಬ್ಬರು ಮಹಿಳೆಯರಿರ್ತಾರೆ. ಹೊರಗಡೆ ಬಂದ ತಕ್ಷಣ ಮಗುನ ಎತ್ಕೊಳ್ತಾರೆ. ಪಾಪ ಏನಾಯ್ತೋ ಏನೋ ಅಂತ ಹೇಳಿ, ಯಾರು ಏನು ಅಂತ ಹೇಳಿ ನೋಡೋಷ್ಟ್ರಲ್ಲಿ ಆತ ಆಗಲೇ ಪರಾರಿ. ವಾ ದೇವ್ರೆ, ನೋಡಿ ಯಾವ ಪರಿ ಮಟ್ಟಿಗೆ ಒಂದು ಕಾರಿನ ಚಕ್ರ, ಮುಂಭಾಗದ ಕಾರಿನ ಚಕ್ರ ಪೂರ್ತಿ ಹರಿದಿದೆ, ಮಗುವಿನ ಮೇಲೆ ಹರಿದ್ಕೊಂಡು ಹೋಗಿದೆ. ಪಾಪ ಏನಾಗಿದೆಯೋ ಏನೋ. ಯಾಕೆಂತಂದರೆ ಅದು ಕಂಪ್ಲೀಟಾಗಿ ಒಂದು ಕಾರ್ ಹತ್ತಿದೆ ಅಂತಂದರೆ ಮಗುವಿನ ಹೊಟ್ಟೆ ಭಾಗ ಮತ್ತು ಎದೆ ಭಾಗಕ್ಕೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಒಂದು ಈಗ ಆಸ್ಪತ್ರೆಗೆ ಮಗುನ ಕರ್ಕೊಂಡು ಹೋಗಿದ್ದಾರೆ. ಏನಾಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಆದರೆ ಮಗು ಕಾರು ಹರಿದ ನಂತರವೂ ಕೂಡ ಎದ್ದು ಓಡ್ ಬಂದಿದೆ. ಮುಂದೆ ಚಕ್ರ, ಹಿಂದೆ ಚಕ್ರ ಎರಡೂ ಹರಿದಿದೆ. ಮಾನವೀಯ ದೃಷ್ಟಿಯಿಂದಾದರೂ ಮಗುವನ್ನು ಅಟ್ಲೀಸ್ಟ್ ಏನಾಯಿತು ಅಂತ ನೋಡಬೇಕಾಗಿತ್ತು. ನೋಡಿ, ಮಗುವಿನ ಮುಖ ಭಾಗಕ್ಕೆ ಯಾವ ರೀತಿಯಾಗಿ ಗಾಯಗಳಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹೊಟ್ಟೆ ಉರಿಯುತ್ತೆ. ಈ ರೀತಿಯಾದಂತಹ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಬಹಳ ನೋವಾಗತ್ತೆ. ನಿಜಕ್ಕೂ ಏನು ಹೇಳಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಆ ಪರಿ ಮಟ್ಟಿಗೆ ಒಂದು ಮಾನವೀಯತೆ ಅನ್ನೋದನ್ನ ಮರ್ತ್ಬಿಟ್ಟಿದ್ದಾರಾ ಜನ ಅಂತ ಹೇಳಿ. ಮತ್ತು ಪುಟ್ಟ ಮಗುವಿನ ಮೇಲೆ ಕಾರ್ ಹರಿದಿರೋದು ಗೊತ್ತಾಗುತ್ತೆ. ಒಂದು ಸಣ್ಣ ಹಂಸ್ ಬಂದಾಗಲೇ ನಮಗೆ ಒಂದು ಇಲ್ಲಿ ಹಂಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಗಾಡಿ ಮೇಲೆ ಹತ್ತಿ ಇಳಿದಿದ್ಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ನೋಡಿ, ಆ ಮಗುವಿಗೆ ಯಾವ ಪರಿ ಮಟ್ಟಿಗೆ ಗಾಯಗಳಾಗಿದೆ ಅಂತ ಹೇಳಿ ಕಾರ್ ಹತ್ತಿಸಿ ನಿಲ್ಲಿಸಿ ಏನಾಯ್ತೋ ಏನೋ ನೋಡೋಣ ಅಂತ ಹೇಳಿ ಅದನ್ನೂ ನೋಡದೆ ಹೋಗಿದ್ದಾನಲ್ಲ. ಇನ್ನೆಂಥ ಈ ಥರ ಮನಸ್ಥಿತಿ ಹೇಗಿರಬೇಕು ಅಂತ ಹೇಳಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಕಾರನ್ನ ಹರಿಸಿದ್ದು ಅಲ್ಲದೆ ಹಾಗೆ ಹೋಗಿದ್ದಾನೆ ಈತನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೊದಲಿಗೆ ಮಗು ಹೇಗಿದೆ, ಮಗುವಿನ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಡಾಕ್ಟರ್ ಏನು ಹೇಳಿದ್ದಾರೆ ಅಂತ ಹೇಳಿ. ರಮ್ಯಾ, ಮನೆ ಮುಂದೆ ನಿಂತಿದ್ದಂತ ಮಗುವಿನ ಮೇಲೆ ಚಲಿಸಿದ್ದಂತ ಒಂದು ಕಾರು ಮಗುವಿನ ಮೇಲೆ ಹತ್ತಿರಂಥದ್ದು ಅದೃಷ್ಟವಶಾತ್ ಪವಾಡ ಸದೃಶ್ಯದ ರೀತಿಯಲ್ಲಿ 4 ವರ್ಷದ ಮಗು ಏನು ಗಂಭೀರ ಗಾಯಗಳೊಂದಿಗೆ ಏನು ಸಾವಿನ ದವಡಿಯಿಂದ ಪಾರಾಗಿದೆ. ನೆಲಮಂಗಲ ವೀವರ್ಸ್ ಬಡಾವಣೆ ನಿವಾಸಿಗಳಾದಂತ ಶಶಿ ಮತ್ತೆ ಸಿದ್ದಲಿಂಗಯ್ಯ ದಂಪತಿಗಳ 4 ವರ್ಷದ ಈ ಒಂದು ಪುಟ್ಟ ಮಗು ತಾಯಿ ಜೊತೆ ಸ್ತ್ರೀ ಶಕ್ತಿ ಸಂಘಕ್ಕೆ ಬಂದಿರ್ತದೆ. ಆ ಒಂದು ವೇಳೆ ಏನು ತಾಯಿ ಶಶಿ ಇದಾರೆ, ಅವರು ಕೂಡ ಒಂದು ನಿರ್ಲಕ್ಷ್ಯ ಇದೆ. ಒಂದು ರೀತಿಯಲ್ಲಿ ಮಗುನ ಹೆಂಗಂದ್ರೆ ಹಂಗೆ ಬಿಟ್ಬಿಟ್ಟು ಇವರು ಸ್ತ್ರೀ ಶಕ್ತಿ ಸಂಘದಲ್ಲಿ ಮಗ್ನರಾಗಿರ್ತಾರೆ. ಕಾರಿನ ಚಾಲಕ ನಿರ್ಲಕ್ಷ್ಯತನದಿಂದ ಚಾಲನೆ ಮಾಡ್ಕೊಂಡು ಬಂದು ಮಗುವಿನ ಮೇಲೆ ಹತ್ತಿರಂಥದ್ದು. ಏನೋ ಈ ಒಂದು ದೃಶ್ಯಗಳನ್ನ ನೋಡಿದ್ರೇನೆ ರಮ್ಯಾ ಮೈ ಜುಮ್ ಅನ್ಸಂಥದ್ದು. ಮಗುವಿನ ಏನು ಹಣೆ ಮತ್ತೆ ಮೈ ಮತ್ತೆ ಎಲ್ಲ ಕಡೆ ಗಾಯ ಆಗಿರೋಂಥದ್ದು. ಮಗುವಿನ ಹಣೆ ಬರಹ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಏನು ಗಾಯಗೊಂಡ ಮಗುವಿಗೆ ಈಗ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತದೆ. ಮಗುವಿನ ಬೆನ್ನು ಮೂಳೆಗೆ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿ ವೈದ್ಯರು ತಿಳಿಸಿದ್ದಾರೆ. ಅದ ಒಂದ್ ಕಡೆ ಆದ್ರೆ ಕಾರಿನ ಚಾಲಕ ಏನ್ ಮಾನವೀಯತೆಯನ್ನ ಮರೆತು ಕಾರಿನ ಸಮೇತವಾಗಿ ಪರಾರಿಯಾಗ್ಬಿಟ್ಟಿದ್ದಾನೆ. ಹಾಗಾಗಿ ಸ್ಥಳದಲ್ಲಿ ಸಿಕ್ಕಂತ CCTV ದೃಶ್ಯದ ಆಧಾರದ ಮೇಲೆ ಈಗಷ್ಟೇ ನೆಲಮಂಗಲದ ದಿನೇಶ್ ಪಾಟೀಲ್ ಅನ್ನೋರಿಗೆ ಸೇರಿದಂತ ಇದು ಒಂದು ಕಾರು ಅಂತ ಹೇಳಲಾಗ್ತದೆ. ಈ ಸಂಬಂಧಪಟ್ಟಂಗೆ ನೆಲಮಂಗಲ ಟೌನ್ ಅಲ್ಲಿ ಏನು ಸಂಚಾರಿ ಠಾಣೆ ಇದೆ, ಅದರಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ನಡೀತಾ ಇರುವಂತದ್ದು ರಮ್ಯಾ.
ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.